5 ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಸಮರ್ಪಕವಾಗಿ ಮುಂದುವರಿಸುವ ಮೂಲಕ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗಾಗಿ ಸರ್ಕಾರದಲ್ಲಿ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಹೇಳಿದರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ವಿವಿಧ ಕಡೆಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಂತೆ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಇಡೀ ದೇಶದಲ್ಲಿ ಐತಿಹಾಸಿಕ ಯೋಜನೆಗಳಾಗಿವೆ. ಯಲಬುರ್ಗಾ ಕುಕನೂರು ತಾಲೂಕಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರದಿಂದ ಯೋಜನೆಗಳನ್ನು ತರುವ ಮೂಲಕ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಲೋಕೋಪಯೋಗಿ ಅಧಿಕಾರಿ ಹೇಮಂತ್ ರಾಜ್, ಡಿಡಿಪಿಐ ಶ್ರೀಶೈಲ್ ಬಿರಾದಾರ್, ಜಿಲ್ಲಾ ಪಶುಸಂಗೋಪನಾಧಿಕಾರಿ PM ಮಲ್ಲಯ್ಯ, BEO ಸೋಮಶೇಖರ್ ಗೌಡ ಪಾಟೀಲ್, ಅಶೋಕ್ ಕುಮಾರ್, ನಾಗೇಶ್, ಡಾಕ್ಟರ್ ಪ್ರಕಾಶ್ ಚೂರಿ, ಡಾಕ್ಟರ್ ಸಂಜಯ್ ಚಿತ್ರಗಾರ್, ಮುಖಂಡರಾದ ಬಸವರಾಜ್ ಉಳ್ಳಾಗಡ್ಡಿ, ವೀರನಗೌಡ ಪಾಟೀಲ್, ಹಂಪೈ ಹಿರೇಮಠ್, ಜಯಶ್ರೀ ಕಂದಕೂರ್, ಶರಣಪ್ಪ ಪೂಜಾರಿ ಸೇರಿದಂತೆ ಅಧಿಕಾರಿಗಳು ಹಿರಿಯರು ಉಪಸ್ಥಿತರಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. ಸ್ಪೆಷಲ್ ಕೇಸ್ ಅಂತ ಹೇಳಿ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅಂದ್ರೆ ಪಶು ಆಸ್ಪತ್ರೆ ಜಿಲ್ಲಾ ಮಟ್ಟಕ್ಕೂ ಒಂದೊಂದು ಮಾಡಿದ್ದಾರೆ. ನಾನು 20 ಜಿಲ್ಲೆಗೆ ಕೊಟ್ಟಾರ. ಆ 20 ಜಿಲ್ಲೆಗೆ ಕೊಟ್ಟಂತ ಇದರಲ್ಲಿ ಪಾಲಿಕ್ಲಿನಿಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕುಕ್ಕನೂರಿಗೆ ಕೊಡಿಸಿದ್ದೇನೆ. ವೆಂಕಟೇಶ್ ಅವರು ನಮ್ಮ ಸ್ನೇಹಿತರು ಮಂತ್ರಿಗಳು ಸ್ಪೆಷಲ್ ಆಗಿ ಕೊಡಿಸಿದ್ದಾರೆ. ಅದಕ್ಕೂ ಇದೊಂದು 50 ಲಕ್ಷ ಕಟ್ಟಡಕ್ಕೆ ಅದು ಟೆಂಡರ್ ಆಗಿದೆ. ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಮತ್ತು ಶಾಲೆಗಳನ್ನು ಮಂಜೂರು ಮಾಡ್ತಿದ್ದೇವೆ. 6 ಸರ್ಕಾರಿ ಜೂನಿಯರ್ ಕಾಲೇಜನ್ನು ಮಂಜೂರು ಮಾಡ್ತಿದ್ದೇವೆ. ಅದು ಆರ್ಟ್ಸ್, ಸೈನ್ಸ್, ಕಾಮರ್ಸ್. 2 ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಮಂಜೂರಾದವು. ಒಟ್ಟು 14 ಪ್ರೌಢಶಾಲೆಗಳು ಈಗ ಮಂಜೂರಾಗಿ 14 ಪ್ರೌಢಶಾಲೆಗಳಿಗೆ ತಲಾ 2 ಕೋಟಿ 2.5 ಕೋಟಿ ಹಣವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಲ್ಲಿ ಕೊಟ್ಟುಬಿಟ್ಟಿದ್ದೇವೆ. ಎಲ್ಲವೂ ಟೆಂಡರ್ ಆಗಿದ್ದಾವೆ. ಅದಕ್ಕೆ ಬಹುತೇಕ ನಾನು ಮುಂದಿನ ವಾರ ಉಳಿದಂಥ ಎಲ್ಲ ಶಾಲೆಗಳಿಗೂ ಶಂಕುಸ್ಥಾಪನೆಯನ್ನು ಮಾಡ್ತೇನೆ. 14 + 6 ಜೂನಿಯರ್ ಕಾಲೇಜ್. ಭಾಳ ಸಂತೋಷ ಏನಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಮಾಡ್ತಾ ಇದ್ದೀವಿ. ನಾನು ಈ ಹಿಂದೆ ಈ ತಾಲೂಕಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಪ್ರೌಢಶಾಲೆಗಳ ಸಂಖ್ಯೆ ಬರೀ 7 ಇತ್ತು. ಇವತ್ತು 65ಕ್ಕಿಂತ ಹೆಚ್ಚು ಪ್ರೌಢಶಾಲೆಗಳು ಸರ್ಕಾರದ ವತಿಯಿಂದಾಗಿದೆ. ಈಗ ಇದೇ ವರ್ಷ ಒಂದು 12-14 ಆಗಿದೆ ಅಂದರೆ ಇದು ಸಣ್ಣ ಕೆಲಸ ಅಲ್ಲ. ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ಅದರ ಅರ್ಥ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಏನಿದೆ. ಸರ್ಕಾರದ